ನಂಗೊಂದು ಡೌಟು, ಇಲ್ಲಿ ಬ್ಲಡ್ ಎಲ್ಲ ಗೌರ್ಮೆಂಟ್ಗೆ ಹೋಯ್ತದ ಪ್ರೈವೇಟ್ಗೆ ಹೋಯ್ತದ ಅಣ್ಣ? ಇದು ಪ್ರೈವೇಟ್ಗೆ ಹೋಗೋದಕ್ಕ, ದುಡ್ಡು ಕೊಟ್ಟರೆ ಮಾತ್ರ ಸೇಲ್ ಆಗ್ತದೆ, ದಯವಿಟ್ಟು ಕೊಡಬೇಡಿ. ಯಾಕಂದರೆ ಮಾಡ್ತೀರಾ? ಯಾಕೆ ಇಲ್ಲ, ಎಲ್ಲರೂ ಅದನ್ನೇ ಇಂಪಾರ್ಟೆನ್ಸ್ ಕೊಡ್ತಾರೆ. ಒಂಚೂರು ಬಾಳೆಹಣ್ಣು ಇಟ್ಕೊಂಡವ್ರೆ ದೇವರು ಅಪ್ಪು ಫೋಟೋ ಮುಂದೆ, ಯಾರನ್ನ ಮುಟ್ಟಂಗಿಲ್ಲ ಅಂತಾರೆ. ಒಂಚೂರು ಬಾಳೆಹಣ್ಣು ಬಂಡವಾಳ ಮಡಿಕೊಂಡು ಈ ಥರ ಬ್ಲಡ್ ತಗೋತಾವ್ರಲ್ಲ, ಅದಕ್ಕೆ ಒಂಚೂರು ಬಾಳೆಹಣ್ಣು ಅವ್ರಿಗೆ ಬಂಡವಾಳ ಫೋಟೋ ಮುಂದೆ ತಗೋತಾ ಇರೋದು. ಎಷ್ಟು ಇನ್ಕಮ್ಮು, ಎಷ್ಟು ಜನ ಬ್ಲಡ್ ತಗೊಂಡವ್ರು ಇವತ್ತು. ಒಂದು ಅಮ್ಮ ಪಾಪ ಅಲ್ಲಿ ಬಿದ್ದವಳೆ ಇದೆ. ಅಪ್ಪುದು ತುಂಬ ಸಂತೋಷ ಆಯಿತು. ಅವರು ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಆದಷ್ಟು ಬೇಗ ಈ ಥರ ಹೋಗ್ಬಾರ್ದಾಗಿತ್ತು, ಚೆನ್ನಾಗಿರ್ಬೇಕಾಗಿತ್ತು. ಇನ್ನು ಅಷ್ಟು ಪ್ರಮಿಳಾ ಅಂತ. ಸೊ ನಾನು ಅಪ್ಪು ಬಾಸ್ ಅವರ ಬೇಕು ಫ್ಯಾನ್. ಬಟ್ ಅವ್ರನ್ನ ತುಂಬ ಮಿಸ್ ಮಾಡ್ಕೊಂಡೆ. ಸೊ ಮಿಸ್ ಮಾಡ್ಕೊಂಡ್ರೆ ಕೂಡ ಅವ್ರು ನಮ್ಮಲ್ಲೇ ಇದ್ದಾರೆ. ಸೊ ಎಲ್ಲೂ ಹೋಗಿಲ್ಲ. ಬಟ್ ಅವ್ರನ್ನ ಅವರಂತ ಒಳ್ಳೆ ಮನಸ್ಸು, ಅವರಂತ ಗುಣ ನಾವು ಮರೆಯೋಕ್ಕಾಗ್ತಿಲ್ಲ. ಬಟ್ ಹೇಳ್ಕೊಳಕ್ಕೂ ಫುಲ್ಲು ದುಃಖ ಆಗುತ್ತೆ, ಅಳು ಬರುತ್ತೆ. ಸೊ ಅಂದರೆ ಅವರು ಸತ್ತಿದ್ರೂ ನಾವು ಸತ್ತಿದ್ದಾರೆ ಅಂತ ಅಂದ್ಕೊಂಡಿಲ್ಲ, ನಾವು ಮನಸ್ಸಲ್ಲಿಟ್ಟು ಪೂಜೆ ಮಾಡ್ತಾಯಿದ್ದೀವಿ ಸರ್ ಅವ್ರ ಬಗ್ಗೆ. ಬಟ್ ಅವ್ರು ತುಂಬ ಮಿಸ್ ಮಾಡ್ಕೊಂಡ್ವಿ. ಲವ್ ಯು ಸೋ ಮಚ್ ಅಪ್ಪು ಬಾಸ್. ಹನುಮಂತ್ ಸರ್ ಅಪ್ಪು ಬಗ್ಗೆ ಆಟ ಆಡೋ ವಯಸ್ಸಿನಲ್ಲಿ ಸಾಧನೆ ಮಾಡಿ ಸರ್, ಸಾಧನೆ ಮಾಡಿಬಿಟ್ಟು ಸಾಧನೆ ಮಾಡೋ ವಯಸ್ಸಲ್ಲಿ ದಾನ ಮಾಡಿಬಿಟ್ಟು ನಮ್ಮನ್ನ ಅಗಲಿ ಅದಿದ್ದು ಹೋದ್ರಿ ಸರ್ ಅವರು. ಅಪ್ಪು ಸರ್ ದೇವ್ರಂಥ ಮನುಷ್ಯ, ಒಳ್ಳೆಯ ಮನುಷ್ಯ ಸರ್. ಜೋರಾಗಿ ಮಾತಾಡ್ತಾ ಇದ್ದೀನಿ ಸರ್. ಆಟ ಆಡೋ ವಯಸ್ಸಿನಲ್ಲಿ ಸಾಧನೆ ಮಾಡೋ ಟೈಮಲ್ಲಿ ದಾನ ಮಾಡಿ ಕಾಣದಂತೆ ಮಾಯವಾದ್ರು ಸರ್ ಅಪ್ಪು ಒಬ್ಬನು. ಎಲ್ಲ ಫಿಲಮ್ ನೋಡಿದ್ದೀನಿ ಸರ್. ದೊಡ್ಡ ಮನೆ ಹುಡುಗ ಅಂದರೆ ಭಾಳ ಇಷ್ಟ ಸರ್. ನಾನು ಯಾವ ಸರ್ ಡೈಲಾಗ್ ಹೇಳಿ ಸರ್. ಬೆಂಗಳೂರಿಗೆ 100 ಜನ ಕಮಿಷನರ್ ಬರ್ತಾರೆ, ಬೆಂಗಳೂರಿಗೆ 100 ಜನ ಕಮಿಷನರ್ ಹೋಗ್ತಾರೆ. ಒನ್ ಆ್ಯಂಡ್ ಒನ್ಲಿ ಅಪ್ಪು ಲೋಕಲ್ ಒಬ್ಬರೇ ಸರ್. ಅಪ್ಪು ಬರೀ ನಟ ಹಾಗೂ ಬರೀ ನಟರಾಗಿ ಉಳಿದಿಲ್ಲ, ಒಬ್ಬ ಮನುಷ್ಯ ಹುಟ್ಟಿ ಹೇಗೆ ದೇವರಾಗ್ತಾನೆ ಅನ್ನೋದನ್ನು ಹೇಳಿಕೊಟ್ಟು ಹೋಗಿದ್ದಾರೆ. ಅವರು ಮಾಡಿರುವಂಥ ಯಾರಿಗೂ ಗೊತ್ತಿಲ್ಲದೆ ಅವರು ಇವತ್ತು ಪ್ರತಿಯೊಂದು ಮನೆಯಲ್ಲೂ ಅವರು ದೇವರಾಗಿ ಆರಾಧಿಸ್ತಾ ಇದ್ದಾರೆ. ದೇವ್ರ ಮನೆಗೆ ಇಷ್ಟು ಗುಡಿಸ್ಲಾಗು ಏನು ಮಾಡಿದ್ರು ಇಷ್ಟು ಜನ ಬರೋದಿಲ್ಲ. ಅವರು ಏನು ಮಾಡಿದಾರೆ ಅಂದ್ರೆ ಇದೇ ಸಾಕ್ಷಿ. ಆದರೆ ಒಂದು ಮಾತ್ರ ಹೇಳ್ತೀನಿ, ಎಷ್ಟೇ ಪವರ್ ಇದ್ದರೂ ಲೈಟಿನ ಕಂಬ ಮುಟ್ಬೋದು, ಆದರೆ ಈ ಪವರ್ನ ಟಚ್ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ, ಆಗೋದೂ ಇಲ್ಲ. ಅಪ್ಪು ಒಬ್ಬರೇ ಕೊನೆವರೆಗೂ ಅಪ್ಪ ಕನ್ನಡದಲ್ಲಿ ಅಪ್ಪು ಅಂತ ಯಾರು ಸಾಧನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಆಗೋದೂ ಇಲ್ಲ. ಹೊಸಪೇಟೆ ತಾಲೂಕಿಂದ ಬಂದಿರೋದು. ಲೈಟ್ ಕಂಬ ಮುಟ್ಬೋದು, ಆದರೆ ಈ ಪವರ್ ಮುಟ್ಟಕ್ಕೆ ಹಂಗೆ ಹೇಳಿ ಜೀವನ ಎರಡೂ ಇರೋವರೆಗೂ ನಿಮ್ಮೇಲಿಟ್ಟಿರೋ ಪ್ರೀತಿ ಅಭಿಮಾನ ಯಾವತ್ತೂ ಕಡಿಮೆ ಆಗಲ್ಲ. ದೇವರು ಸಾಯಂಕಾಲವರೆಗೂ ಮಾತ್ರ ಅಭಿಮಾನಿ ಅಲ್ಲ, ಸಾಯೋವರೆಗೂ ಅಭಿಮಾನಿನೇ. ಬೆಂಗಳೂರಿಗೆ ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ, ಆದರೆ ಅಪ್ಪು ಒಬ್ಬನೇ ಲೋಕಲ್. ಬಂದಿದ್ದೀನಿ. ದೇವರಿಗೆ ನಮ್ಮ ಅಪ್ಪು ಬಾಸ್ನ ಅವ್ರ ಒಳ್ಳೆತನ ಸಹಿಸ್ಕೊಳ್ಳೋಕ್ಕಾಗದೆ ದೇವರೇ ಮೇಲೆ ಕರ್ಕೊಂಬಿಟ್ಟವ್ರೆ. ಭೂಮಿಲಿ ದೇವ್ರನ್ನ ನಾವು ಎಲ್ಲೂ ನೋಡೋಕ್ಕಾಗಲ್ಲ. ಅಪ್ಪು ಬಾಸೇ ನಮ್ಮ ದೇವರು. ದೇವ್ರಿಗೆ ಹೊಟ್ಟೆ ಅವ್ರಿಗೆ ಬಂದ್ಬಿಟ್ಟು ಭೂಮಿ ಮೇಲೆ ಯಾಕೆ ದೇವ್ರನ್ನ ಬಿಡ್ಬೇಕು ಅಂದ್ಬಿಟ್ಟು ಮೇಲೆ ಕರ್ಕೊಂಬಿಟ್ಟವ್ರೆ. ಇದು ತುಂಬಲಾರ್ದ ನಷ್ಟ. ಯಾರು ದಾನ ಮಾಡಿಬಿಟ್ಟು ನಾನು ಅಷ್ಟು ಮಾಡಿದೆ ಇಷ್ಟು ಮಾಡಿದೆ ಅಂತ ಹೇಳ್ಕೊತಾರೆ. ಇವರು ಹೇಳ್ಕೊಟ್ಟಿದ್ದು ಹೆಂಗೆ ಅಂದರೆ, ದಾನ ಮಾಡೋ ಕಾಣೋದ ಹಾಗೆ ಫಸ್ಟ್ ಶೋ ನೋಡಿ ಸ್ಟಾರ್ ವಾರ್ ಬೇಡ ಅಂತ ಹೇಳೋರೆ. ಈ ಥರ ಯಾರು ಬರ್ತಾರೆ, ಮುಂದೆ ಯಾರು ಬರೋಲ್ಲ. 100 ಜನ್ಮ ಅಲ್ಲ 1000 ಜನ್ಮ ಹೋದರೂ ಅಪ್ಪು ಥರ ಸ್ಟಾರ್ ಇನ್ಯಾರು ಹುಟ್ಟಲ್ಲ, ಮುಂದೆನೇ ಹುಟ್ಟಲ್ಲ. ಅಪ್ಪು ಎಲ್ಲ ಫಿಲಮ್ ಇಷ್ಟ. ಅಪ್ಪುವಿಂದ ರಾಜ್ಕುಮಾರ್ ಅವ್ರಿಗೂ ಯುವರತ್ನ ಎಲ್ಲ ನೋಡಿದ್ವಿ. ಅಪ್ಪುವಲ್ಲಿ ನಿಮ್ಗೆ ಯಾವ ಗುಣ ತುಂಬ ಇಷ್ಟ ಆಗುತ್ತೆ? ದಾನ ಮಾಡ್ತಾರೆ, ಹೇಳ್ಕೊಳ್ಳಲ್ಲ, ಯಾರಿಗೂ ಕೆಟ್ಟದ್ದು ಬಯಸಲ್ಲ. ನಾನು ಸ್ಟಾರ್ ಆಗಿರಬೇಕು, ಅವರು ಹಾಳಾಗ್ಬಿಡ್ಬೇಕಂತ ಏನು ಹೇಳಲ್ಲ. ಅದೇ ಯಾರಿಗೂ ಗೊತ್ತಿಲ್ಲ ದಾನ ಮಾಡೋದು ನಿಮ್ಗೆ ತುಂಬ ಇಷ್ಟ. ಯಾರೇ ಕಷ್ಟ ಬಂದರೂ ಮೀಡಿಯಾ ಆಫ್ ಮಾಡ್ಬಿಟ್ಟು ಹೆಲ್ಪ್ ಮಾಡ್ತಾರೆ. ಆ ವಿಡಿಯೋನೆಲ್ಲ ನಾನೇ ನೋಡಿದ್ದೆ. ಅವರಿಂದ ಇನ್ಸ್ಪಿರೇಷನ್ ಆಗಿ ಮುಂದೆ ಅವ್ರ ಥರ ಎಲ್ರಿಗೂ ಸಹಾಯ ಮಾಡೋಣ ಅಂತಿದ್ದೀನಿ. ದೇವ್ರ ಶಕ್ತಿ ಕೊಟ್ಟರೆ ಎಲ್ರಿಗೂ ಸಹಾಯ ಮಾಡ್ಬೋದು. ಜನತೆಗೆ ಏನು ಹೇಳ್ತೀರಾ? ಜನತೆಗೆ ಏನು ಹೇಳೋಣ ಅಂದರೆ, ಯಾರಿಗೂ ಕೆಟ್ಟದ್ದು ಬಯಸ್ಬೇಡಿ, ಒಳ್ಳೇದು ಮಾಡೋಕ್ಕಾಗ್ದಿರೋ ಕೆಟ್ಟದ್ದು ಮಾಡಬೇಡಿ. ಇನ್ನು ಕೆಲವು ಇವತ್ತಿನ ಇದರಲ್ಲಿ ಸ್ಟಾರ್ ವಾರ್ ಅಂತ ಮಾಡ್ಕೊಳ್ತಾರೆ, ಅಂತ ಅವ್ರಿಗೆ ಏನು ಹೇಳ್ತೀರಾ? ಸ್ಟಾರ್ ವಾರ್ ಏನೇ ಮಾಡಿದ್ರು ಅಪ್ಪು ಸ್ಟಾರ್ಡಮ್ ಯಾವತ್ತೂ ಕಮ್ಮಿ ಆಗೋಲ್ಲ. ನೀವು ಎಷ್ಟೇ ದ್ವೇಷ ಸಲ್ಲಿಸಿದ್ರು ಅವ್ರ ಸ್ಟಾರ್ಡಮ್ ಜಾಸ್ತಿ ಆಗುತ್ತೆ ಹೊರತು ಯಾವತ್ತೂ ಕಮ್ಮಿ ಆಗಲ್ಲ. ಅಷ್ಟೇ. ಜೈ ಅಪ್ಪು ಬಾಸ್. ಅವರೆಲ್ಲ ಫಿಲಮ್ಸ್ ಇಷ್ಟ, ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಎಲ್ಲಿಂದ ಬಂದಿದ್ದು? ನಾವು ಬೆಟ್ಟಳ್ಳಿ, ಬ್ಯಾಂಗ್ಳೂರು. ಹಾಂ, ಅಪ್ಪು ನೋಡೋಕ್ಕೋಸ್ಕರ ಬಂದ್ರಾ? ಹಾಂ, ಪ್ರತಿ ವರ್ಷ ಬರ್ತಾರೆ, ಇದೇ ವರ್ಷ ಮಸ್ತ? ಇದೇ ಫಸ್ಟ್. ಅಪ್ಪು ಅವ್ರದ್ದು ಯಾವ ಸಿನಿಮಾ ನೋಡಿದ್ರಿ ರೀಸೆಂಟ್ದು?
ರೀಸೆಂಟಾಗಿ ಅಂತ ಇಲ್ಲ, ಎಲ್ಲ ಸಿನಿಮಾನು ನೋಡಿದ್ವಿ. ಎಲ್ಲ ಸಿನಿಮಾ ನೋಡಿದ್ರಿ. ಅಪ್ಪು ಅವ್ರದ್ದು ಯಾವ ಗುಣ ತುಂಬ ಇಷ್ಟ ಆಗುತ್ತೆ ನಿಮಗೆ? ಅವ್ರ ಸ್ಮೈಲ್. ಏಯ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಹಗಲಿ ಸುಮಾರು 4 ವರ್ಷಗಳ ಆಯಿತು. ಆದರೂ ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಅವರು ಬಂದು ಅಭಿಮಾನಿಗಳು ಇಲ್ಲಿ ಅವರು ಒಂದು ಧ್ಯಾನ ಮಾಡ್ತಾಯಿದ್ದಾರೆ. ಅಂದರೆ ಇವತ್ತು ನಾವು ನಮ್ಮ ತಂದೆ ತಾಯಿಗೂ ಸಹ ನೋಡೋಕ್ಕೆ ಹೋಗೋಕ್ಕಾಗ್ತಿಲ್ಲ. ಇಷ್ಟು ಅಭಿಮಾನಿಗಳು ಬಂದು ಇವ್ರನ್ನ ಇದು ಮಾಡ್ತಾಯಿದ್ದಾರೆ ಅಂದರೆ ಭಾಳ ಗ್ರೇಟು. ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅಂದರೆ ನನಗೆ ಪಂಚಪ್ರಾಣ. ಅಣ್ಣ ಅವರಿಂದನೇ, ಅಣ್ಣ ಅವ್ರ ಮಕ್ಕಳಾಗಿ ಇವರು ಹುಟ್ಟಿ ಇವರು ಭಾಳಷ್ಟು ಗ್ರೇಟು ಸಂಪಾದನೆ ಮಾಡಿದ್ದಾರೆ. ಶಿವರಾಜ್ ಕುಮಾರ್ ಆಗಿರ್ಬೋದು, ರಾಘವೇಂದ್ರ ರಾಜ್ಕುಮಾರ್ ಆಗಿರ್ಬೋದು, ಹಾಗೂ ಪುನೀತ್ ರಾಜ್ಕುಮಾರ್ ಆಗಿರಬಹುದು. ಅದಕ್ಕೆಲ್ಲ ತಾಯಿ ಪಾರ್ವತಮ್ಮ ರಾಜ್ಕುಮಾರ್ಗೆ ನಾವು ವಂದಿಸುತ್ತಾ, ಮಹಾತಾಯಿ ಇನ್ನೂ 1-2 ದಿವಸ ಕಾಲ ಇರಬೇಕಾಯಿತು, ಅದು ವಿಧಿವಶ ಅವನ್ನ ಕರ್ಕೊಂತು. ಅಂಥ ಮಹಾತಾಯಿನ ನಾವು ಸ್ಮರಿಸುತ್ತಾ ಈ ದಿನ ಈ ಬಂದಿರತಕ್ಕಂಥ ಇಲ್ಲಿ ಎಲ್ಲ ಲಕ್ಷಾಂತರ ಅಭಿಮಾನಿಗಳು, ಕೋಟ್ಯಾಂತರ ಅಭಿಮಾನಿಗಳು ಅವರು ಸ್ಮರಣೆ ಮಾಡ್ತಾಯಿದ್ದಾರೆ ಅಂದರೆ ಭಾಳ ಗ್ರೇಟು. ಒಂದು ಏನಪ್ಪ ಅಂತಂದರೆ, ನಾನು ಇವಾಗ ಜೀವಂತ ಇದ್ದೀನಿ ಅಂದರೆ ಅದು ಡಾಕ್ಟರ್ ರಾಜ್ಕುಮಾರೇ ಕಾರಣ. ಹೆಂಗೆ ಅಂತೀರ ಅಂದರೆ ನಾವು ಹುಟ್ಟಿದಾಗಿಂದ ಗುರುಗಳು ವಿದ್ಯೆ ಕಳಿಸಿರ್ಬೋದು, ಆಮೇಲೆ ತಂದೆ ತಾಯಿ ವಿದ್ಯೆ ಹೇಳಿರ್ಬೋದು. ಆದರೆ ನಾವು ನೋಡಿರ್ತಕ್ಕಂಥ ಚಲನಚಿತ್ರಗಳಿದೆಯಲ್ಲ, ಒಂದೊಂದೊಂದು ವಿಭಿನ್ನ. ಶ್ರೀಕೃಷ್ಣ ದೇವರಾಗಿರ್ಬೋದು, ವೆಂಕಟರಮಣ ಸ್ವಾಮಿ ಆಗಿರ್ಬೋದು, ಆಂಜನೇಯ ಸ್ವಾಮಿ ಆಗಿರ್ಬೋದು, ಮಯೂರ ಆಗಿರ್ಬೋದು, ಬಬ್ರುವಾಹನ ಆಗಿರ್ಬೋದು, ಕಸ್ತೂರಿ ನಿವಾಸ ಆಗಿರ್ಬೋದು, ಬಂಗಾರದ ಮನುಷ್ಯ ಆಗಿರ್ಬೋದು. ಇಂಥ ಚಲನಚಿತ್ರಗಳನ್ನು ನಮ್ಮೆಲ್ಲರಿಗೂ ಬಿಟ್ಟು ಹೋಗಿದ್ದಾರೆ ಅಂತಂದರೆ ಅದರಲ್ಲಿ ಪ್ರತಿಯೊಂದು ಅಗರ್ಭಿತವಾದ ಒಂದು ಅನುಬಂಧ ಇದೆ. ಆ ಬಂಗಾರದ ಮನುಷ್ಯ ಪಿಕ್ಚರ್ ನೋಡಬೇಕಂದ್ರೆ ಸಿಟಿನಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರೂ ಬೆಂಗಳೂರಿಗೆ ಬಂದಿರು ಮತ್ತೆ ವಾಪಸ್ ಹಳ್ಳಿಗೆ ಹೋಗಿದ್ದಾರೆ. ಯಾಕೆಂದರೆ ಆ ಥರ ಸಂಭಾಷಣೆ, ಆ ಥರ ಕಥೆ ಎಲ್ಲ ಬರೆದು ಮಾಡಿದ್ದಾರೆ. ಭಾಳಷ್ಟು ಗ್ರೇಟ್ ನನಗೆ. ಹಾಗೆ ಅಣ್ಣವ್ರ ಬಗ್ಗೆ ಒಂದು ಹೇಳ್ಬೇಕಂತಂತಂದರೆ, ನನಗೆ ಅಂದರೆ ಅವನು ಒಂದು ಸಾರಿ ನನಗೆ ಕನ್ಸಲ್ಲಿ ಬಂದಿದ್ದಾರೆ. ಸತ್ಯವಾಗಿ ಸುಳ್ಳು ಹೇಳ್ತಿಲ್ಲ, ಇದೇ ಜಾಗದಲ್ಲಿ ಕನ್ಸಲ್ಲಿ ಬಂದಿದ್ದಾರೆ. ನನಗೆ ಇದೇ ಜಾಗದಲ್ಲಿ ಕನ್ಸಲ್ಲಿ ಬಂದು ಅವರಿಗೆ ಯಾವ ಥರ ಸಾಯಿಬಾಬಾ ಆಗಿರ್ಬೋದು, ಯಾವ ಥರ ಸಾಯಿಬಾಬಾ ಆಗಿರ್ಬೋದು, ಶಿವಕುಮಾರ ಸ್ವಾಮಿ ಆಗಿರ್ಬೋದು, ಅಣ್ಣವರು ಗಾಜಿನೊಳಗಡೆ ಕುಂತು ಲಕ್ಷಾಂತರ ಜನ ಅವರು ದರ್ಶನ ಮಾಡ್ಕೊಂಡಾರೆ ಅಂತ ಹೇಳ್ಬಿಟ್ಟು ನನಗೆ ಕನ್ಸಲ್ಲಿ ಬಂದಿದೆ. ಅಂತಂದರೆ ನನಗೆ ಭಾಳ ಅವತ್ತು ಭಾಳ ಗೋಚರ ಆಗೋಗ್ಬಿಡ್ತು. ಏನಪ್ಪ ಈ ಥರ ಅಣ್ಣವ್ರು ಬಂದುಬಿಟ್ಟವ್ರು ಅಂತ ಹೇಳ್ಬಿಟ್ಟು ನನಗೆ ಭಾಳ ಇದಾಯಿತು. ಆಮೇಲೆ ಶಿವರಾಜ್ ಕುಮಾರ್ ಅಣ್ಣವರು ಬಂದುಬಿಟ್ಟು ಡೈಲಾಗ್